ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೊ ಈಗ ನಾವು ಹೋಗ್ತಾ ಇದ್ದೀವಿ ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜಯಿನಿ ಮಹಾಕಾಳೇಶ್ವರ ಟೆಂಪಲ್ ಮತ್ತು ಓಂಕಾರೇಶ್ವರ ಟೆಂಪಲ್ಲು. ನನ್ನ ಟ್ರಿಪ್ ಕಳೆದ 1 ವರ್ಷದಲ್ಲಿ ನಾರ್ತ್ ಇಂಡಿಯಾಗೆ ಇದು 3ನೇ ಸಾರಿ ಹೋಗ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇದ್ದೀನಿ, ಆಲ್ರೆಡಿ ಟ್ರೈನ್ ಬಂದಿದೆ. ಸೊ ಮೈಸೂರು ಜೈಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ನಾವೀಗ ಮೆಜೆಸ್ಟಿಕ್ಕಿಂದ ಬೋರ್ಡ್ ಆಗ್ತಾ ಇದ್ದೀವಿ ಟ್ರೈನು. ಸೊ ಈಗ ನಾವು ಹತ್ತರ ಟ್ರೈನು ಗುರುವಾರ 1 ಗಂಟೆ 10 ನಿಮಿಷಕ್ಕೆ ಇಲ್ಲಿಂದ ಹೊರಡುತ್ತೆ. ಮತ್ತು ಈಗ ನಾವು ಗುರುವಾರ ಹತ್ತಿದ್ರೆ ಶುಕ್ರವಾರ ನೈಟ್ 9 ಗಂಟೆಗೆ ಉಜ್ಜಯಿನಿ ಸೇರ್ಕೋತೀವಿ. ಉಜ್ಜಯಿನಲ್ಲಿ ಮತ್ತೆ ಒಂದು ದಿವಸ ಇರ್ತೀವಿ, ಮತ್ತು ಓಂಕಾರೇಶ್ವರಲ್ಲಿ ಒಂದು ದಿವಸ ಇರ್ತೀವಿ. ಸೊ ಅದು ನಮ್ಮ ಪ್ಲಾನು. ಸೊ ಈಗ ನನ್ನ ಜೊತೆ ಆಲ್ರೆಡಿ ಇನ್ನೂ 6 ಜನ ಇದ್ದಾರೆ. ಸೊ ಎಲ್ಲರೂ ಟ್ರೈನ್ ಒಳಗಡೆ ಇದ್ದಾರೆ, ಬನ್ನಿ ತೋರಿಸ್ತೀನಿ ಎಲ್ಲರನ್ನೂ. ಎಷ್ಟೋ ಕಾತ್ರದಿಂದ ಕಾಯ್ತಾ ಇದ್ದಂತಹ ಪ್ರವಾಸ ಶುರುವಾಗೇ ಹೋಯಿತು. ನೋಡ್ತಾ ಇದ್ದೀರಾ, 1 ಗಂಟೆ 10 ನಿಮಿಷಕ್ಕೆ ಬೆಂಗಳೂರು ಸಿಟಿ ಜಂಕ್ಷನ್ನಿಂದ ಹೊರಡ್ತಾ ಇದೆ. ಸತತವಾಗಿ 32 ಗಂಟೆಗಳ ಕಾಲ ನಮ್ಮ ಈ ಟ್ರೈನಿನ ಜರ್ನಿ ಇರುತ್ತೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದೀನಿ ನೋಡಿ. ಸೊ ಹಾಯ್ ಫ್ರೆಂಡ್ಸ್, ಹಾಯ್ ಬಾಯ್ಸ್. ಸೊ ಇದು ವಿವೇಕ್ ಅಂತ, ಅಭಿಷೇಕ್, ಅನೂಪ್ ಕೃಷ್ಣ ಮತ್ತೆ ಪವನ್ ತುಂಬಾ ವಿಡಿಯೋ ನೋಡಿದ್ದೀರಾ ರಾಜಸ್ಥಾನ್ ವಿಡಿಯೋಲಿ, ಮತ್ತೆ ಹೇಮಂತ್, ಮತ್ತೆ ಇಲ್ಲಿ ವಿನಯ್ ಅಂತ. ಸೊ ನಾವಿಷ್ಟು ಜನ ಸೇರಿ ಈಗ ಮತ್ತೆ ಮಧ್ಯಪ್ರದೇಶ್ಗೆ ಉಜ್ಜಯಿನ್ಗೆ ಹೋಗ್ತಾ ಇದೀವಿ. ಉಜ್ಜಯಿನ್ ಮತ್ತೆ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ನೋಡ್ತಾ ಇದ್ದೀವಿ, ಆಲ್ರೆಡಿ ಬಹಳಷ್ಟು ಎಲ್ಲ ತಯಾರಿಗಳಾಗಿದೆ. ನೋಡ್ತಾ ಇದ್ರೆ ಊಟ ಮಾಡ್ತಾ ಇದೀವಿ, ಊಟ ಮಾಡೋಂಥ ಸಮಯ. ಸೊ ಆಲ್ರೆಡಿ ಪಾರ್ಸಲ್ ತಂದ್ಬಿಟ್ಟಿದ್ವಿ. ಸೊ ಈಗ ಇಲ್ಲಿ ಊಟ ಮಾಡಿಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾನೆ ಟ್ರೈನಲ್ಲಿ ಹೋಗ್ತಾ ಬಂದಂತಹ ಎಲ್ಲ ತಿಂಡಿ ತಿನಿಸುಗಳನ್ನೂ ಟ್ರೈ ಮಾಡಿದ್ವಿ. ಚಿರ್ಮುರಿಯ ವಾಸನೆಗೆ ಫಿದಾ ಹೋಗ್ತಾ ಇದ್ವಿ. ಸೊ ಸೂಪರಾಗಿತ್ತು ಟೇಸ್ಟು. ಟ್ರೈನಲ್ಲಿ ಜರ್ನಿ ಮಾಡೋವಾಗ ನಮಗೆ ತಿನ್ನೋದಕ್ಕಿಂತ ಬೇರೆ ಇನ್ನೇನು ಕೆಲಸ ಇತ್ತು. ಸೊ ಅದಕ್ಕೆ ಟ್ರೈನಲ್ಲಿ ಬಂದಂಥ ಎಲ್ಲ ಫುಡ್ಡು ಟ್ರೈ ಮಾಡ್ತಾ ಇದ್ವಿ. ಇನ್ನು ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಮ್ಮ ಹುಡುಗ ಊನೋ ಕಾರ್ಡ್ಸ್ ತಂದಿದ್ದ. ಸೊ ಯಾರಿಗೂ ಗೇಮ್ ಗೊತ್ತಿರಲಿಲ್ಲ. ಗೇಮ್ ಎಲ್ಲರೂ ಕಲ್ತ್ಕೊಂಡು ಊನೋ ಕಾರ್ಡ್ಸ್ ಆಡಿದ್ವಿ. ನಾವು ಉಜ್ಜಯಿನ್ಗೆ ಹೋಗೋವರೆಗೂ ಬಹಳಷ್ಟು ಸಾರಿ ನಾವು ಊನೋ ಕಾರ್ಡ್ಸ್ ಆಡಿದ್ವಿ, ಮತ್ತು ವಾಪಸ್ ಬರೋವಾಗೂ ಸಹ ತುಂಬ ಸರಿ ನಾವು ಕಾರ್ಡ್ಸ್ ಆಡಿದ್ವಿ. ಸೊ ಊನೋ ಕಾರ್ಡ್ಸ್ ಅಂತೂ ನಮಗೆ ತುಂಬ ಟೈಮ್ ಪಾಸ್ ಮಾಡ್ತು. ಸೊ ನೀವು ಅಷ್ಟೇ ಈ ಥರ ತುಂಬ ಲಾಂಗ್ ಜರ್ನಿ ಮಾಡಿದಾಗ ಫ್ರೆಂಡ್ಸ್ ಜೊತೆ ಯಾವುದನ್ನ ಗೇಮ್ಸ್ ತೊಗೊಂಡೋಗಿ ನಿಮ್ಗೆ ತುಂಬ ಟೈಮ್ ಪಾಸ್ ಆಗುತ್ತೆ. ಇನ್ನು ಈಗ ನೋಡ್ತಾ ಇದ್ದೀರಾ, ರಿಯಲ್ ಟ್ವಿಸ್ಟ್ ಇದು. ಸೊ ಇಲ್ಲಿ ಸಮೋಸ ಮತ್ತು ಆಲೂಗಡ್ಡೆ ಬೋಂಡ ಬಹಳಷ್ಟು ಟ್ರೈನಲ್ಲಿ ತುಂಬ ಸರಿ ಬರುತ್ತೆ. ಸೊ ನಾವಿದು ತುಂಬ ತಿಂದ್ವಿ. ಮತ್ತು ಇದು ನಮ್ಗೆ ಹೆಂಗಾಗೋಯ್ತು ಅಂದರೆ, ಸಮೋಸ ಮತ್ತು ಆಲೂಗಡ್ಡೆ ಬೋಂಡ ನಮಗೆ ಸ್ಮೆಲ್ ನೋಡಿದ್ರೆ ಸಾಕು ನಮಗೆ ಬೇಜಾರಾಗೋಯ್ತು. ಸೊ ಅಷ್ಟು ತಿಂದ್ಬಿಟ್ವಿ ನಾವು. ಅಷ್ಟೇ ಹೇಳ್ದಿರ ಮೆಣಸಿನ್ಕಾಯಿ ಬೋಂಡ ಸಹ ಕೊಟ್ಟರು. ಅದಕ್ಕೆ ಇಲ್ಲಿ ಯೂಶ್ವಲಿ ನಾರ್ತ್ ಇಂಡಿಯಾಲಿ ಯಾವುದೇ ಬೋಂಡ ಸಮೋಸ ತೊಗೊಂಡ್ರೆ ಅದ್ರ ಜೊತೆಗೆ ಚಿಲ್ಲಿ ಕೊಡ್ತಾರೆ. ಸೊ ಮೆಣಸಿನ್ಕಾಯಿ ಕೊಡ್ತಾರೆ. ನಮ್ಮ ಸೌತ್ ಇಂಡಿಯಲ್ಲಿ ಯೂಶ್ವಲಿ ನಾವು ಈರುಳ್ಳಿ ಯೂಸ್ ಮಾಡ್ತೀವಿ ಸೈಡ್ಸ್ಗೆ, ಬಟ್ ಈ ಕಡೆ ನಾರ್ತ್ ಇಂಡಿಯಾಲಿ ಮೆಣಸಿನ್ಕಾಯಿ ಕೊಡ್ತಾರೆ ಟೇಸ್ಟ್ಗೆ. ಮತ್ತು ಈಗ ನೋಡ್ತಾ ಇದ್ದೀರಾ ಹಾರ್ಸ್ ಶೂ ಕರ್ವು. ಸೊ ಟ್ರೈನ್ ನಾವು ಪೂರ್ತಿ ಭಾಗವನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಹಾರ್ಸ್ ಶೂ ಕರ್ವ್ ತಗೋತಾರೆ ಟ್ರೈನು. ಸೊ ಮತ್ತು ನಮ್ಮ ಟ್ರೈನು ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ, ಈ ಟ್ರೈನ್ ಸ್ಟಾರ್ಟ್ ಆಗೋದು ಮೈಸೂರಿಂದ ಬೆಂಗಳೂರಿಗೆ ಬಂದು ಧರ್ಮಾವರಂ, ಗುಂತಕಲ್, ಕರ್ನೂಲ್, ಕಾಚಿಗೂಡ, ಬೆಲ್ಲಂಪಲ್ಲಿ, ಬಾಲರ್ಷಾ, ಸೇವಗ್ರಾಮ್, ನಾಗ್ಪುರ್, ಇಟಾರ್ಸಿ, ರಾಣಿ ಕಮಲಾಪಟಿ, ಭೋಪಾಲ್, ಬೇರ್ಚಾ, ಉಜ್ಜಯಿನ್ ಮಾರ್ಗವಾಗಿ ಇದು ರಾಜಸ್ಥಾನ್ಗೆ ಹೋಗುತ್ತೆ. ಜೈಪುರ್ ಲಾಸ್ಟ್ ಸ್ಟಾಪು. ಈಗ ಇನ್ನೇನು ಸಾಯಂಕಾಲ ಆಗ್ತಾ ಇದೆ, ಇನ್ನು ಊಟ ಮಾಡಿ ಮಲ್ಕೊಳ್ಳುವಂಥ ಸಮಯ. ಸೊ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ವಿಡಿಯೋ ಮುಂದುವರಿಸ್ತೀನಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಮ್ಮ ಪ್ರಯಾಣದಲ್ಲಿ ಇದು 2ನೇ ದಿನ. ನೋಡ್ತಾ ಇದ್ದೀರಾ, ಬಾಲರ್ಷಾ ಸ್ಟೇಷನಲ್ಲಿ ನಾವೀಗ ಇದ್ದೀವಿ. ಸೊ ಈಗ ಬೆಳಗ್ಗೆ ಟೈಮ್ 8:30 ಆಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಫ್ರೆಶಪ್ ಆಗ್ತಾ ಇದ್ದಾರೆ. ಸೊ ಪವನ್ ಅಲ್ಲಿ, ಹೇಮಂತ್ ಅಲ್ಲಿ, ಅನೂಪ್ ಎಲ್ಲ ಆ ಕಡೆ ಇದ್ದಾರೆ. ಸೊ ಇಲ್ಲಿ ನಮಗೆ 10 ನಿಮಿಷ ಟೈಮ್ ಇದೆ ಬಾಲರ್ಷಾಲಿ. ಸೊ ಹಾಗಾಗಿ ಇಲ್ಲಿ ಫ್ರೆಶಪ್ ಆಗೋದಕ್ಕೆ ಒಳ್ಳೆ ಸ್ಪಾಟು. ನಾವು ಲಾಸ್ಟ್ ಟೈಮ್ ಜೈಪುರ್ಗೆ ಹೋದಾಗೂ ಸಹ ಇಲ್ಲೇ ನಾವು ಫ್ರೆಶಪ್ ಆಗಿದ್ದು. ಸೊ ಇಲ್ಲಿ ಫ್ರೆಶಪ್ ಆಗಲಿಕ್ಕೆ ಮತ್ತು ಬ್ರೇಕ್ಫಾಸ್ಟಿಗೆ ಒಳ್ಳೆ ಪ್ಲೇಸು. ನಾನು ಲಾಸ್ಟ್ ವಿಡಿಯೋ ಸಹ ಹೇಳಿದ್ದೆ, ಬಾಲರ್ಷಾದಲ್ಲಿ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಇದು. ನೋಡ್ಬೋದು ಇಲ್ಲಿ ಆಮ್ಲೆಟ್ ಇದೆ, ಮತ್ತು ಬಿಸಿ ಬಿಸಿ ಸಮೋಸ ಇದೆ, ಮತ್ತು ಬ್ರೇಕ್ಫಾಸ್ಟ್ ಇದೆ. ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಇದು ಒಳ್ಳೆ ಪ್ಲೇಸು. ನೋಡ್ತಾ ಇದ್ರೆ ಈಗಾಗಲೇ ಬ್ರೆಡ್, ಆಮ್ಲೆಟು ಮತ್ತು ಸ್ಯಾಂಡ್ವಿಚ್ ಎಲ್ಲ ನಾವು ಪಾರ್ಸಲ್ ತೊಗೊಂಡ್ವಿ ಆಲ್ರೆಡಿ. ಸೊ ನಮ್ಗೆ 10 ನಿಮಿಷ ಮಾತ್ರ ಇಲ್ಲಿ ಟೈಮ್ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಪಾರ್ಸಲ್ ತೊಗೊಂಡು ನಾವು ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಇಲ್ಲಿ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಸ್ಟೇಷನಲ್ಲಿ ಬಿಸಿ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಬಟ್ ಟೇಸ್ಟಿಯಾಗೂ ಇತ್ತು. ಸೊ ನೀವೇನಾದರೂ ಇದೇ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಒಂದು ಸ್ಟೇಷನಲ್ಲಿ ಇಳ್ಕೊಂಡು ನೀವು ತೊಗೊಳ್ಳಿ. ಈ ರೈಲ್ವೆ ಸ್ಟೇಷನ್ ಹೆಸರು ಬಾಲರ್ಷಾ ಅಂತ. ಮತ್ತು ಈಗ ಈ ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ಅಂತ ನೋಡೋಣ. ಸೊ ನಾನು ಆಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಟ್ರೈನ್ ಹೆಸರು ಮೈಸೂರು ಜೈಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ. ಸೊ ನೋಡ್ಬೋದು
ಬಹಳ ವೇಗವಾಗಿ ಈ ಟ್ರೈನ್ ಹೋಗ್ತಾ ಇದೆ. ಆಲ್ಮೋಸ್ಟ್ 120ರಿಂದ 130 ಕಿಲೋಮೀಟ್ರ್ವರೆಗೂ ಇದು ಬಹಳ ವೇಗವಾಗಿ ಹೋಗುತ್ತೆ. ಸಮ್ಟೈಮ್ಸ್ 140 ಕಿಲೋಮೀಟ್ರ್ ವೇಗವಾಗಿ ಹೋಗುವಂಥ ಟ್ರೈನ್ ಇದು. ಮತ್ತು ಆನ್ ದಿ ಜರ್ನಿಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡ್ವಿ. ಸೊ ಇಲ್ಲಿ ಸ್ಪೆಷಲ್ ಮತ್ತು ಏನಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೆಚಪ್ ಕೊಡ್ತಾರೆ. ಸೊ ಅದು ಇಲ್ಲಿ ಫೇಮಸ್ಸು. ಸೊ ತುಂಬ ಚೆನ್ನಾಗಿತ್ತು ಆನ್ ದಿ ವೇ. ನಾವು ಟ್ರಾವೆಲ್ ಮಾಡಿದ್ದು ಜುಲೈ ಎಂಡಿಂಗಲ್ಲಿ. ಸೊ ಹಾಗಾಗಿ ಮಳೆಗಾಲ ನೋಡ್ತಾ ಇದ್ದೀರಾ, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರಕೃತಿ ಸೌಂದರ್ಯ, ಹಾಗೆ ಬಿಸಿ ಬಿಸಿ ಬಜ್ಜಿ ತಿಂತ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹಾಗೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಜರ್ನಿ ಹೋಗಿದ್ದೇ ಗೊತ್ತಾಗಿಲ್ಲ, ಬಹಳ ಸುಂದರವಾಗಿದ್ದಂತಹ ಜರ್ನಿ. ಫೈನಲಿ ಡೇಟು ಇವಾಗ ನಾವಿದ್ದೀವಿ ನಾಗ್ಪುರಲ್ಲಿ. ಯೂಶಲಿ ಆರೆಂಜಸ್ ತುಂಬ ಫೇಮಸ್ಸು, ಬಟ್ ನೋಡ್ತಾ ಇದ್ದೀವಿ ಆರೆಂಜ್ ಇಲ್ಲಿ ಕಾಣ್ತಾ ಇಲ್ಲ, ಮೂಸಂಬಿ ಕಾಣ್ತಾ ಇದೆ. ಸೊ ಈಗ ಮೇ ಬಿ ಸೀಸನ್ ಇಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿ ತುಂಬ ಚೀಪಾಗಿ ಸಿಗುವಂಥದ್ದು, ಲೈಕ್ 1 kg 1.5 kg ಆರೆಂಜ್ ಎಲ್ಲ ಬರೀ 20 ರೂಪಾಯಿಗೆ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಜೈಪುರ್ಗೆ ಹೋದಾಗ ತೊಗೊಂಡಿದ್ವಿ, ಅಲ್ಲಿ ತುಂಬ ಕಮ್ಮಿಗೆ ಸಿಕ್ಕಿತ್ತು, ಬರೀ 20 ರೂಪಾಯಿಗೆ ಅಷ್ಟೇ. ಬಟ್ ಈ ಸರಿ ನಮಗೇನು ಕಾಣ್ತಾ ಇಲ್ಲ, ಮೇ ಬಿ ತುಂಬ ಆರೆಂಜ್ ಕಾಣ್ತಾ ಇಲ್ಲ, ಬಟ್ ಮೂಸಂಬಿ ಕಾಣ್ತಾ ಇದೆ. ನೋಡೋಣ, ಮೇ ಬಿ ಇನ್ನೂ ಆನ್ ದ ವೇ ಹೋಗ್ತಾ ಹೋಗ್ತಾ ಆರೆಂಜ್ ಬರ್ಬೋದೇನೋ, ನೋಡೋಣ. ಮತ್ತು ನಾಗ್ಪುರಲ್ಲಿ ಬಾಳೆಹಣ್ಣು ಸಹ ಭಾಳ ಫೇಮಸ್ ಆಗಿತ್ತು. ನೋಡ್ತಾ ಇದ್ರೆ ಬಹಳಷ್ಟು ಸ್ಟೇಷನಲ್ಲಿ ತುಂಬ ಬಾಳೆಹಣ್ಣು ಮಾಡ್ತಾಯಿದ್ರು. ಸೊ ನಮಗೂ ತುಂಬ ಹಸುವಾಗಿತ್ತು, ಬರೀ ಸಮೋಸ ಮೆಣಸಿನ್ಕಾಯಿ ಬಜ್ಜಿ ತಿಂದು. ಸೊ ಹಾಗಾಗಿ ಬಾಳೆಹಣ್ಣು ತೊಗೊಂಡ್ವಿ. ನೋಡ್ತಾ ಇದ್ದೀರಾ ನಾಗ್ಪುರಲ್ಲಿ, ಮತ್ತು ನಾನು ಯಾಕಲೇ ಹೇಳ್ದಂಗೆ 20 ರೂಪಾಯಿ ಅಷ್ಟೇ ಒಂದು, 20 ರೂಪೀಸ್ ಒಂದು ಪ್ಯಾಕೆಟು. ಸೊ ಇದರಲ್ಲಿ ನಾಗ್ಪುರ್ ಆರೆಂಜಸ್ ತುಂಬ ಫೇಮಸ್ಸು. ನೋಡಿ ಆರೆಂಜ್ ಇದರಲ್ಲಿ ಚಲೋ ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಯಿತು. ನೋಡ್ತಾ ಇದ್ದೀರಾ, ಮತ್ತೆ ಇನ್ನೇನು ಕೆಲಸ ನಮಗೆ ತಿನ್ನೋದಲ್ವಾ. ಸೊ ಹಾಗಾಗಿ ಬಿಸಿ ಬಿಸಿ ಸಮೋಸ ಅಂತ ಹೇಳ್ತಾ ಅಂದ್ಕೊಂಡ್ರು, ಬಟ್ ಅದು ಬಿಸಿ ಇರಲಿಲ್ಲ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದೇ ತೊಗೊಂಡ್ವಿ. ಊನೋ ಕಾರ್ಡ್ಸ್ ಆಡ್ತಾ ಬಿಸಿ ಬಿಸಿ ಸಮೋಸ ತಿನ್ನಬೇಕು ಅಂದ್ಕೊಂಡ್ವಿ, ಬಟ್ ತಣ್ಣೀರು ಸಮೋಸ ತಿಂದ್ವಿ. ಬಟ್ ಅದು ಪರವಾಗಿಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನೋಡ್ತಾ ಇದ್ದೀರಾ, ಹಸಿಮೆಣಸಿನ್ಕಾಯಿ ಸಮೋಸಾಗೆ ಒಳ್ಳೆ ಕಾಂಬಿನೇಷನು ಇದು ನಾರ್ತ್ ಇಂಡಿಯಾ ಕಡೆ. ಸೊ ಹಾಗಾಗಿ ತಿಂದ್ವಿ. ನಾವು ಟ್ರಾವೆಲ್ ಮಾಡಿದ ಟೈಮ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ, ಯಾಕೆಂದರೆ ತುಂಬ ಬಿಸಿಲು ಇರಲಿಲ್ಲ, ತುಂಬ ಮಳೆನೂ ಇಲ್ಲ. ನೋಡ್ತಾ ಇದ್ದೀರಾ, ವೆದರ್ ತುಂಬ ಕೂಲ್ ಆಗಿದೆ. ಎಲ್ಲಿ ನೋಡ್ರು ಬರೀ ಹಚ್ಚ ಹಸಿರಿನಿಂದ ಕೂಡಿರುವಂತಹ ನಮ್ಮ ಜರ್ನಿಯಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಒಂದೇ ಜಾಗದಲ್ಲಿ ಕೂತು ಸಾಕಾಗಿತ್ತು. ಸೊ ಹಾಗಾಗಿ ಹಾಗೆ ಪ್ರಕೃತಿ ಸೌಂದರ್ಯ ಸವಿಯೋಣ ಅಂತ ಸ್ವಲ್ಪ ಹೊರಗೆ ಬಂದ್ವಿ. ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿರುವಂತಹ ವೆದರು, ತಣ್ಣಗಿರುವಂತಹ ಗಾಳಿ. ಇದು ಮತ್ತೆ ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ತಿರ್ಗಿ ಓನೋ ಕಾರ್ಡ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಟೈಮ್ ಪಾಸ್ ಆಯಿತು. ಓನೋ ಕಾರ್ಡ್ಸ್ ಆಡ್ತಾ ನಮ್ಮ ಡೆಸ್ಟಿನೇಷನ್ ಬಂದಿದ್ದು ಗೊತ್ತೇ ಆಗಿಲ್ಲ. ಸಾಯಂಕಾಲ ಸಹ ಆಗೋಯಿತು. ಹಂಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಹಂಗೆ ಊಟ ಮಾಡಿಕೊಂಡು ನಮ್ಮ ಉಜ್ಜಯಿನಿ ಜಂಕ್ಷನ್ ಬಂದೇ ಬಿಡ್ತು. ಎಷ್ಟೋ ಕಾತರದಿಂದ ಕಾಯ್ತಾ ಇದ್ದಂತಹ ನಮ್ಮ ಉಜ್ಜಯಿನಿ ಜಂಕ್ಷನ್ಗೆ ಇನ್ನೇನು ಸ್ವಲ್ಪ ಹೊತ್ತಿಗೆ ನಾವು ಸೇರ್ಕೋತಾ ಇದ್ದೀವಿ. ಫೈನಲಿ ಡೇಟು ಕಂಪ್ಲೀಟೆಡು. ಉಜ್ಜಯಿನ್ ಜಂಕ್ಷನ್ ಇಲ್ಲಿದ್ದೀವಿ. ನೋಡ್ತಾ ಇದ್ದೀರಾ, ಉಜ್ಜಯಿನ್ ರೈಲ್ವೆ ಸ್ಟೇಷನು. ಈಗ ಟೈಮ್ ಬಂದು 9:15. ಸೊ ಈಗ ಎಲ್ಲರೂ ನೋಡ್ತಾ ಇದ್ದೀರಾ, ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಳಗೆ ಹೇಳ್ತಿದ್ದಾರೆ. ಸೊ ವಿ ಆರ್ ಡನ್ ಅಂತ ಆಯಿತು. ಟ್ರೈನ್ ಇಲ್ಲಿದೆ, ನಾವು ಬಂದಿದ್ದು ಟ್ರೈನು. ಸೊ ಈಗ ಹಂಗೆ ಫಸ್ಟ್ ಉಜ್ಜಯಿನಿ ದೇವಸ್ಥಾನದ ಹತ್ರ ಈಗ ನಾವು ಫಸ್ಟ್ ರೂಮ್ ಮಾಡಬೇಕು. ಸೊ ರೂಮ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸ್ನಾನ ಮಾಡಿಲ್ಲ ಬೆಳಗ್ಗೆಯಿಂದ, ಜಸ್ಟ್ ಫ್ರೆಶ್ ಅಪ್ ಆದ್ವಿ ಅಷ್ಟೇ. ಸೊ ಈಗ ಇನ್ನು ಊಟ ಮಾಡಿ ಸಾಕಷ್ಟು ಇಲ್ಲಿ ಕೆಲಸ ಬಾಕಿ ಇದೆ, ಮತ್ತೆ ನೋಡೋಣ ಮುಂದೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಎಷ್ಟೋ ಕಾತರದಿಂದ ಕಾಯ್ತಾ ಇದ್ದಂತಹ ಉಜ್ಜಯಿನಿ ಜಂಕ್ಷನು. ನೋಡ್ತಾ ಉಜ್ಜಯಿನಿ ಜಂಕ್ಷನ್ ಮುಂದೆ ನಿಂತಿದ್ದೀವಿ. ಸೊ ಸಖತ್ ಎಕ್ಸೈಟ್ಮೆಂಟ್ ಆಗಿದೆ, ಸಖತ್ ಪ್ಲಾನ್ಸ್ ಇದೆ. ಸೊ ಇನ್ನು ಎಕ್ಸ್ಪ್ಲೋರ್ ಮಾಡೋದು. ಸೊ ಬನ್ನಿ ಹೋಗೋಣ.
ಇನ್ನು ಟ್ರೈನ್ ಇಳಿದ ತಕ್ಷಣ ನಮ್ಮ ಮೊದಲನೇ ಕೆಲಸ ರೂಮ್ ಹುಡ್ಕೋದು. ನಾವು ರೂಮ್ ಆನ್ಲೈನಲ್ಲಿ ಬುಕ್ ಮಾಡಲಿಲ್ಲ, ಯಾಕೆ ಅಂದರೆ ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನಾವು ಆಫ್ಲೈನಲ್ಲಿ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಆಚೆ ಬಂದ ತಕ್ಷಣ ನೋಡ್ತಾ ಇದ್ದೀರಾ, ಆಟೋ ಡ್ರೈವರ್ ಮಾತಾಡಿದ್ವಿ. ಅವರೇ ರೂಮ್ಸ್ ಕರ್ಕೊಂಡೋಗಿ ತೋರಿಸ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವರೇ ಆಟೋಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ನೀವು ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೋಡಿದ್ರಲ್ಲ ನಮ್ಮ ಜರ್ನಿ ಹೇಗೆ ನಾವು ಬೆಂಗಳೂರಿಂದ ಉಜ್ಜಯಿನಿ ಸೇರ್ಕೊಂಡ್ವಿ ಅಂದ್ಬಿಟ್ಟು. ಸೊ ನೀವು ಸಹ ಹಿಂಗೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈಗ ನಾವು ನೆಕ್ಸ್ಟು ಈಗ ರೂಮ್ ಮಾಡಿಕೊಂಡು ಮತ್ತೆ ಮುಂದಿನ ವೀಡಿಯೋ ಉಜ್ಜಯಿನಿ ಮತ್ತು ಓಂಕಾರೇಶ್ವರ ಮತ್ತೆ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಳ್ಳೆ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಉಜ್ಜಯಿನ್, ಮಧ್ಯಪ್ರದೇಶ್.